ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಗ್ ಶಾಕ್ ಅಂತ ಹೇಳ್ಬೋದು. ವಿಚಾರಣೆಗೆ ಗೈರಾಗಿದ್ದಂತ ಹಿನ್ನೆಲೆ ಜಾಮೀನು ರಹಿತ ವಾರೆಂಟ್ ಅನ್ನ ಅವರಿಗೆ ಜಾರಿಗೊಳಿಸಲಾಗಿದೆ. ಇನ್ನು ಸಚಿವ ಶಿವಾನಂದ ಪಾಟೀಲ್ ನೀಡಿದಂತ ಮಾನಹಾನಿ ದೂರಿನ ಅನ್ವಯ ಜಾರಿಗೊಳಿಸಲಾಗಿರುವಂತದ್ದು. ಸಂಕಷ್ಟದಲ್ಲಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಈ ಒಂದು ವಿಚಾರದಲ್ಲಿ ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಇನ್ನು ವಿಚಾರಣೆಗೆ ಗೈರಾಗಿದ್ದಂತಹ ಹಿನ್ನೆಲೆ ಜಾಮೀನು ರಹಿತ ವಾರೆಂಟ್ ಜಾರಿಗೊಳಿಸಲಾಗಿದೆ. ಸಚಿವ ಶಿವಾನಂದ ಪಾಟೀಲ್ ಅವರು ಈ ಒಂದು ವಿಚಾರದಲ್ಲಿ ಮಾನಹಾನಿ ದೂರನ್ನ ನೀಡಿರುವಂತದ್ದು. ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತಲೇ ಹೇಳಬಹುದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಕಠಿಣ ಕ್ರಮವನ್ನು ಅವರ ವಿರುದ್ಧ ತಗೊಳ್ಳಲಾಗಿದೆ. ಜನವರಿ 20ರೊಳಗೆ ಯತ್ನಾಳ್ ಬಂಧನಕ್ಕೆ ಆದೇಶ ಕೂಡ ಇರುವಂತದ್ದು. ಇನ್ನು ಕೋರ್ಟ್ನ ಅಂಗಳಕ್ಕೆ ಹೋಗಿದೆ ಈ ಒಂದು ಮಾನಹಾನಿ ಕೇಸ್ ಹಾಕಿರುವಂತದ್ದು. ವಿಚಾರಣೆಗೆ ಬಂದಿರೋದಿಲ್ಲ ಅವರು ಯತ್ನಾಳ್ ವಿರುದ್ಧ. ಹಾಗಾಗಿ ಜಾಮೀನು ರಹಿತ ವಾರೆಂಟ್ ಅನ್ನ ನೀಡಲಾಗಿದೆ. ಇದೊಂದು ರೀತಿಯ ಮತ್ತೊಂದು ತಲೆನೋವಾಗಿ ಕಾಡುತ್ತೆ ಯತ್ನಾಳ್ ಅವರಿಗೆ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯ ಸಚಿವ ಶಿವಾನಂದ ಪಾಟೀಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮಾನಹಾನಿ ಆರೋಪದ ಅಡಿಯಲ್ಲಿ ಖಾಸಗಿ ದೂರನ್ನ ದಾಖಲಿಸಿದ್ರು. ಯತ್ನಾಳ್ ತಮ್ಮ ವಿರುದ್ಧ ಆಧಾರ ರಹಿತ ಮತ್ತೆ ನಿಂದನಾತ್ಮಕ ಹೇಳಿಕೆ ನೀಡಿದ್ದಾರೆ ಅನ್ನೋದು ಸಚಿವರ ಆರೋಪ ಆಗಿತ್ತು. ಈ ಪ್ರಕರಣದ ವಿಚಾರಣೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಇನ್ನು ವಿಚಾರಣೆಗೆ ಹಾಜರಾಗುವಂತೆ ನ್ಯಾಯಾಲಯ ಸೂಚಿಸಿದ್ರು ಕೂಡ ಯತ್ನಾಳ್ ಅವರು ಗೈರು ಹಾಜರಾಗಿದ್ರು. ಇದನ್ನ ಗಂಭೀರವಾಗಿ ಪರಿಗಣಿಸಿದಂತ ನ್ಯಾಯಾಧೀಶರು ಯತ್ನಾಳ್ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಅನ್ನ ಹೊರಡಿಸಿದ್ದಾರೆ. ಇನ್ನು ನ್ಯಾಯಾಲಯ ಪ್ರಕರಣದ ಮುಂದಿನ ವಿಚಾರಣೆಯನ್ನ ಜನವರಿ 20ಕ್ಕೆ ಮುಂದೂಡಿದೆ. ಜಾಮೀನು ರಹಿತ ವಾರೆಂಟ್ ಜಾರಿಯಾಗೋದ್ರಿಂದ ಶಾಸಕರು ವಿಚಾರಣೆಗೆ ಹಾಜರಾಗೋದಕ್ಕೆ ಅಥವಾ ಕಾನೂನು ರಕ್ಷಣೆ ಪಡೆಯೋದಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಬೇಕಾದಂತ ಅನಿವಾರ್ಯತೆ ಕೂಡ ಎದುರಾಗಿದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಗ್ ಶಾಕ್ ಅಥವಾ ತಲೆನೋವು ಅಂತಲೇ ಹೇಳ್ಬೋದು. ವಿಚಾರಣೆಗೆ ಹಾಜರಾಗಿಲ್ಲ ಅನ್ನುವಂತ ಗೈರು ಹಾಜರು ಅನ್ನುವಂತ ವಿಚಾರಕ್ಕೆ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿಗೊಳಿಸಲಾಗಿರುವಂತದ್ದು. ಈಗ ಇವರ ಮುಂದಿನ ಏನಾಗತ್ತೆ ಇವರ ಪರಿಸ್ಥಿತಿ ಅಂತಲೇ ಹೇಳೋಕ್ಕಾಗೋದಿಲ್ಲ. ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಯತ್ನಾಳ್ ಅವರು ಅಂತ ಹೇಳ್ಬೋದು. ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿಗೊಳಿಸಲಾಗಿರುವಂತದ್ದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕಠಿಣ ಕ್ರಮವನ್ನ ಈ ಒಂದು ವಿಚಾರದಲ್ಲಿ ಕೈಗೊಳ್ಳಲಾಗುತ್ತೆ. ಇನ್ನು ಜನವರಿ 20ರೊಳಗೆ ಯತ್ನಾಳ್ ಅವರ ಬಂಧನ ಆಗುವಂತ ಚಾನ್ಸಸ್ ಕೂಡ ಹೆಚ್ಚಾಗಿದೆ. ಇನ್ನು ಹೈಕೋರ್ಟ್ ಅಂಗಳಕ್ಕೆ ಹೋಗಿದೆ ಈ ಒಂದು ಮಾನಹಾನಿ ಕೇಸ್. ಸಾಮಾನ್ಯವಾಗಿದ್ದಂಥದ್ದಲ್ಲ, ಮಾನಹಾನಿ ಕೇಸನ್ನೇ ಹಾಕಿರುವಂತದ್ದು ಯತ್ನಾಳ್ ಅವರ ವಿರುದ್ಧ. ಹಾಗಾಗಿ ಇದೊಂದು ರೀತಿಯ ತಲೆನೋವಾಗಿ ಉಳ್ಕೊಳ್ಳುತ್ತೆ ಇವ್ರಿಗೆ.